ರಾಜಧಾನಿ ಬೆಂಗಳೂರು ಐಟಿ ಸಿಟಿ ಐಟಿ-ಬಿಟಿ ಹಬ್ ಅಂತ ಏನ್ ಕಳಿತೀವಿ ಅಥವಾ ಸಿಲಿಕಾನ್ ಸಿಟಿ, ಈಗ ಗ್ರೇಟರ್ ಬೆಂಗಳೂರು ಮಾಡಕ್ ಹೊರಟಿದ್ದೀರಲ್ಲ. ಬೆಂಗಳೂರಿನ ಉಸ್ತುವಾರಿ ಸಚಿವರು ಹಾಗೆ ರಾಜ್ಯದ ಉಪಮುಖ್ಯಮಂತ್ರಿಗಳು ನೋಡ್ಲೇಬೇಕಾದಂತ ಬಹಳ ಇಂಟ್ರೆಸ್ಟಿಂಗ್ ಸ್ಟೋರಿ ಇದು. ರಾಜಧಾನಿ ರಸ್ತೆ ಗುಂಡಿಗೆ ಬೇಸತ್ತು ಬ್ಲಾಕ್ ಬಕ್ ಕಂಪನಿನೇ ಶಿಫ್ಟ್ ಮಾಡೋದಕ್ಕೆ ಹೊರಟಿದೆ. 4,000 ಸಿಬ್ಬಂದಿ ಸಮೇತ ಕಂಪನಿಯನ್ನ ಶಿಫ್ಟ್ ಮಾಡೋದಕ್ಕೆ ಈಗ ಬ್ಲಾಕ್ ಬಕ್ ಕಂಪನಿ ಸಿದ್ಧವಾಗಿದೆ. ಬ್ರ್ಯಾಂಡ್ ಬೆಂಗಳೂರಿನ ವಾಸ್ತವ ಸ್ಥಿತಿ ಏನು ಅನ್ನೋದನ್ನ ನೀವು ಇಲ್ಲಿ ನೋಡಬಹುದು. ಐಟಿ ಕಂಪನಿಗಳು ಹೈರಾಣಾಗಿ ಹೋಗಿದ್ದಾವೆ. ಐಟಿ ಕಂಪನಿಯನ್ನ ಸ್ಥಳಾಂತರ ಮಾಡೋದಕ್ಕೆ ಬ್ಲಾಕ್ ಬಕ್ ಮಾಲೀಕರು ಮುಂದಾಗಿದ್ದಾರೆ. ಗುಂಡಿಗಳು ಸಂಚಾರ ದಟ್ಟಣೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಈ ನಿರ್ಧಾರ ಮಾಡಿದೀವಿ. ಹಾಳಾದ ರಸ್ತೆಯಿಂದಾಗಿ ಆಫೀಸಿಗೆ ಬರೋದಕ್ಕೆ ಸಿಬ್ಬಂದಿ ಪರದಾಡ್ತಾ ಇದ್ದಾರೆ. ಬ್ಲಾಕ್ ಬಕ್ ಕಂಪನಿಯಲ್ಲಿ ಸುಮಾರು 4,000 ಸಿಬ್ಬಂದಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಗುಂಡಿಗಳಿಂದ ಕೂಡಿದ ರಸ್ತೆಗಳಲ್ಲೇ ಸಿಬ್ಬಂದಿ ಪ್ರತಿನಿತ್ಯ ಪ್ರಯಾಣ ಮಾಡಬೇಕಾಗಿದೆ. ಆಫೀಸಿಗೆ ಬರಬೇಕು ಅಂದ್ರೆ ಮಿನಿಮಮ್ 1.5 ಗಂಟೆಗೂ ಹೆಚ್ಚಿನ ಸಮಯ ಬೇಕಾಗುತ್ತೆ. ಹೀಗಾಗಿ ರಸ್ತೆಗಳನ್ನ ಸರಿಪಡಿಸಿ ಅಂತ ರಾಜ್ಯ ಸರ್ಕಾರಕ್ಕೆ ನಾವು ಹಲವು ಬಾರಿ ಒತ್ತಾಯ ಮಾಡಿದ್ದೀವಿ. ಈ ಬಗ್ಗೆ ಎಕ್ಸ್ ನಲ್ಲೂ ಟ್ವೀಟ್ ಮಾಡಿದ್ದಾರೆ ಸಿಇಒ ರಾಜೇಶ್ ಯಬಾತಿ. ಕಳೆದ 5 ವರ್ಷಗಳಿಂದ ಯಾವುದೇ ಸುಧಾರಣೆ ಕಾಣದೇ ಇರೋದ್ರಿಂದ ಬಾಯಿ ಮುಚ್ಕೊಂಡು ನಾವೇ ನಮ್ಮ ಕಂಪ್ನಿನ ಶಿಫ್ಟ್ ಮಾಡ್ತಾ ಇದ್ದೀವಿ ಅಂತ ಟ್ವೀಟ್ ಮಾಡಿದ್ದಾರೆ. ಇದಕ್ಕಿಂತ ದೊಡ್ಡ ಅವಮಾನ ಇನ್ನೊಂದು ಇದೆಯಾ ಈ ಜಿಬಿಎಗೆ ಅಥವಾ ಈ ಸರ್ಕಾರಕ್ಕೆ? ರಾಜಧಾನಿ ಬೆಂಗಳೂರಲ್ಲಿ ಕೇವಲ ಲೋಕಲ್ ಕಂಪ್ನಿಗಳು ಮಾತ್ರ ಇಲ್ಲ, ವಿದೇಶಿ ಕಂಪ್ನಿಗಳು ಇದಾವೆ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ನೋಡಿ, ಸಿಇಒ ರಾಜೇಶ್ ಯಬಾಜಿ ಅವರ ಟ್ವೀಟ್ಗಳನ್ನ ಗಮನಿಸ್ತಾ ಇದ್ದೀರಿ. ಹಾರ್ಟ್ ಬ್ರೇಕ್ ಆಗಿರೋ ಇಮೋಜಿಯನ್ನ ಹಾಕಿದ್ದಾರೆ ಅವರು. ORR Bellandur has been our office plus home for the last 9 years, but it's now very hard to continue here. We have decided to move out. ಕಂಪನಿಗಳು ಶಿಫ್ಟ್ ಆಗೋದಕ್ಕೆ ಹೋಗ್ತಾ ಇದ್ದಾವೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಕಂಪನಿಗಳ ಮಾಲೀಕರುಗಳು ತೂಚಿ ಅಂತ ಚೀಮಾರಿ ಹಾಕ್ತಾ ಇದ್ದಾರೆ. ಒಂದಾದ್ರೂ ನಿಮ್ ಯೋಗ್ಯತೆಗೆ ಬೆಂಗಳೂರಲ್ಲಿ ಒಂದು ರಸ್ತೆ ಗುಂಡಿ ಸರಿ ಇದೆಯೇನ್ರಿ? ಗ್ರೇಟರ್ ಬೆಂಗಳೂರು ಅಂತ ನೀವು ಬದಲಾಯಿಸಿದ ತಕ್ಷಣ ಬೆಂಗಳೂರಿನ ಒಂದು ಚಿತ್ರಣವನ್ನ ಬದಲಾಯಿಸ್ಬಿಡ್ತೀವಿ ಅಂತ ಏನಾರು ಅಂದ್ಕೊಂಡಿದ್ದೀರಾ? ಹೇಗೆ ಒಂದು ಕಡೆ ಆದ್ರೂ ಸರಿಯಾಗಿರುವಂತಹ ಕಾಮಗಾರಿಯನ್ನ ಮಾಡಿದ್ದೀರಾ? ಯಮಗುಂಡಿಗಳು, ಗುಂಡಿ ಊರು ಅಂತ ಇಟ್ಬಿಡಿ, ಬೆಂಗಳೂರು ಅಂತ ತೆಗೆದ್ಬಿಟ್ಟು ಹೊಸದಾಗಿ ನಾಮಕರಣ ಮಾಡಿ ಗ್ರೇಟರ್ ಬೆಂಗಳೂರು ಅಂತ ಮಾಡ್ಬಿಟ್ಟು 5 ಪಾಲಿಕೆ ಮಾಡಿ ಇನ್ನೇನೋ ಕಡ್ದು ಕಟ್ಟೆ ಹಾಕಿ ಗುಡ್ಡೆ ಹಾಕ್ತೀವಿ ಅಂತ ಹೋಗಿದ್ದೀರಲ್ಲ. ಒಂದು ಗುಂಡಿ ಆದ್ರೂ ಸರಿ ಇದೆಯೇನ್ರಿ? ಒಂದು ಕಂಪನಿ, ಒಂದು ಪ್ರತಿಷ್ಠಿತ ಕಂಪನಿ ತನ್ನ ಕಂಪನಿಯನ್ನ ಶಿಫ್ಟ್ ಮಾಡ್ತಾ ಇದೆ. ಅದು ಯಾವ ಕಾರಣವನ್ನ ಕೊಟ್ಟು? ರಸ್ತೆ ಗುಂಡಿಗೆ ಬೇಸತ್ತು ಈ ರೋಡಲ್ಲಿ ಓಡಾಡೋದಕ್ಕೆ ಆಗ್ತಾ ಇಲ್ಲ, ಇಲ್ಲಿಗೆ ಬರಬೇಕು ಅಂತಂದ್ರೆ ಸುಮಾರು 1.5 ರಿಂದ 2 ಅವರ್ ಟ್ರಾವೆಲ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಂಡು ಒಂದು ಪ್ರತಿಷ್ಠಿತ ಕಂಪನಿ ಶಿಫ್ಟ್ ಆಗ್ತಾ ಇದೆ ಅಂತ ಹೇಳಿದ್ರೆ, ನಾಳೆ ದಿವಸ ಬೆಂಗಳೂರು ಅಧ್ವಾನ, ಇವಾಗಲೇ ಅಧ್ವಾನ ಎದ್ದು ಹೋಗ್ಬಿಟ್ಟಿದೆ. ಬೇರೆ ಕಂಪನಿಗಳು ಶಿಫ್ಟ್ ಮಾಡ್ತಾ ಹೋದ್ರೆ ಏನ್ ಮಾಡ್ತೀರಿ? ಎಲ್ಲಿಂದ ಇನ್ವೆಸ್ಟ್ಗಳನ್ನ ಹುಡ್ಕೊಂಡು ಬರ್ತೀರಿ? ಗ್ರೇಟರ್ ಬೆಂಗಳೂರು ಅಂತ ಆಗಿದ ತಕ್ಷಣ ಏನೋ 1,000 ಕೋಟಿ ರಸ್ತೆ ಗುಂಡಿ ಕಾಮಗಾರಿಗೆ ರಿಲೀಸ್ ಮಾಡಿದ್ವಿ ಅಂತ ಹೇಳ್ತಿರಲ್ಲ ನೀವು. ಯಾವ್ದಾದ್ರು ಒಂದು ಜಾಗನಾದ್ರೂ ಸರಿಯಾಗಿ ಬಿಟ್ಟಿದ್ದೀರಾ? ಮಾನ ಮರ್ಯಾದೆ ಇದೆಯಾ ನಿಮ್ಗೆ? BWSSB ಬಂದು ಒಂದ್ ಕಡೆ ಅಗಿಯುತ್ತೆ, ಇನ್ನೊಬ್ರು ಬಂದು ಒಂದ್ ಕಡೆ ರಸ್ತೆ ಅಗಿತೀರಿ. ರಸ್ತೆ ಮುಚ್ಚಲ್ಲ, ರಸ್ತೆ ಗುಂಡಿ ಸರಿಯಾದಂತ ಕ್ವಾಲಿಟಿ ಇರುವಂತ ಒಂದ್ ಕಡೆ ರಸ್ತೆ ಇಲ್ಲ. ನಮ್ಮ ಪ್ರತಿನಿಧಿ ಸುಷ್ಮಿತಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುಷ್ಮಿತಾ, ಬೆಂಗಳೂರಿನ ರಸ್ತೆ ಗುಂಡಿಗಳಿಗೆ ಬೇಸತ್ತು ಒಂದು ಪ್ರತಿಷ್ಠಿತ ಕಂಪನಿ ಅದರ ಒಂದು ಆಫೀಸನ್ನೇ ಶಿಫ್ಟ್ ಮಾಡುತ್ತೆ ಅಂತ ಹೇಳಿದ್ರೆ ಅದಕ್ಕಿಂತ ನಾಚಿಕೆಗೇಡಿನ ವಿಚಾರ ಇವತ್ತಿನ ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಇನ್ನೊಂದಿಲ್ಲ ಅಂತ ಅಂದ್ಕೊಳ್ತೀನಿ. ನಾಳೆ ದಿವಸ ಮತ್ತಷ್ಟು ಕಂಪನಿಗಳು ಬೆಂಗಳೂರೇ ಬಿಟ್ಟು ಹೋಗ್ತೀವಿ ಅಂತ ಹೇಳ್ಬೋದು, ಇನ್ವೆಸ್ಟರ್ಸ್ ಬರ್ದೇ ಇರಬಹುದು. ಅವಾಗ ಏನ್ ಮಾಡ್ತಾರಂತೆ ಇವ್ರ ಯೋಗ್ಯತೆಗೆ? ಒಂದು ಬೆಂಗಳೂರಿನ ಒಂದು ಏರಿಯಾದಲ್ಲಿ ರಸ್ತೆ ಗುಂಡಿ ಇಲ್ಲದೆ ಇರೋಂಥ ರೋಡೇ ಇಲ್ಲ. ನಿಜ ಸಿಂಧೂರ, ಬೆಂಗಳೂರು ಜಾಗತಿಕ ಮಟ್ಟದಲ್ಲಿ ಸಾಕಷ್ಟು ಹೆಸರನ್ನ ಮಾಡಿದೆ. ಹಾಗೆ ಪ್ರಮುಖವಾಗಿ ನಮ್ಮ ಬೆಂಗಳೂರಿನ ಐಟಿ-ಬಿಟಿ ಸಿಟಿ, ಸಿಲಿಕಾನ್ ಸಿಟಿ ಅಂತಲೂ ಕೂಡ ಕರೀತಾರೆ. ಆದರೆ ಈ ಹೆಸರೆಲ್ಲ ಹೋಗಿ ಇವಾಗ ಬೆಂಗಳೂರನ್ನ ಪ್ರತ್ಯೇಕವಾಗಿ ಜಾಗತಿಕ ಮಟ್ಟದಲ್ಲಿ ಬೆಂಗಳೂರು ಮತ್ತೊಂದಕ್ಕೂ ಕೂಡ ಹೆಸರಾಗ್ತಿದೆ, ಅದು ಗುಂಡಿಗಳ ಸಿಟಿ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಬೆಂಗಳೂರಲ್ಲಿ ಸಣ್ಣ ಪುಟ್ಟ ರಸ್ತೆ ಆಗಿರ್ಬೋದು, ಮೇನ್ ರೋಡ್ ಆಗಿರ್ಬೋದು, ಎಲ್ಲ ಭಾಗದಲ್ಲೂ ಕೂಡ ಒಂದು ಕಡೆ ರಸ್ತೆ ಗುಂಡಿ ಬಿದ್ದಿದ್ರೆ ಮತ್ತೊಂದು ಕಡೆ ರಸ್ತೆಯಲ್ಲಿ ವಿವಿಧ ಕಾಮಗಾರಿಗಳು ಆಗ್ತಾ ಇದೆ. ಇದರಿಂದಾಗಿ ಬೆಂಗಳೂರಿನ ಜನರು ಬೇಸತ್ತು ಹೋಗಿದ್ದಾರೆ. ಅದ್ರ ಜೊತೆಗೆ ಪ್ರಮುಖವಾಗಿ ಈ ಬೆಳ್ಳಂದೂರು ಆಗಿರ್ಬೋದು, ಎಲೆಕ್ಟ್ರಾನಿಕ್ ಸಿಟಿ ಆಗಿರ್ಬೋದು, ಇದೆಲ್ಲವೂ ಕೂಡ ಐಟಿ-ಬಿಟಿ ಹಬ್. ಆದರೆ ಈ ಒಂದು ರಸ್ತೆಗಳಲ್ಲಿ ಸಾಕಷ್ಟು ರಸ್ತೆ ಗುಂಡಿ ಇರೋದ್ರಿಂದ ಅಲ್ಲಿ ಇರುವಂತಹ ಪ್ರತಿಷ್ಠಿತ ಕಂಪನಿಗಳು ಏನಿದೆ ಅದೆಲ್ಲದಕ್ಕೂ ಕೂಡ ಬಹಳಷ್ಟು ತೊಂದರೆ ಆಗ್ತಾ ಇರುವಂತದ್ದು. ಪ್ರಮುಖವಾಗಿ ಈಗ ನಾವು ಗಮನಿಸ್ತಿರೋ ವಿಚಾರ ಏನು ಅಂತ ಹೇಳಿದ್ರೆ, ಪ್ರತಿಷ್ಠಿತ ಒಂದು ಬ್ಲಾಕ್ ಬಕ್ ಅನ್ನುವಂತಹ ಕಂಪನಿ ತನ್ನ
ಸ್ಥಳವನ್ನ ಇವಾಗ ಆ ಒಂದು ಕಂಪನಿಯನ್ನ ಬೇರೆಡೆ ಸ್ಥಳಾಂತರ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ನಿಜಕ್ಕೂ ಕೂಡ ಇದು ನಮ್ಮ ಬೆಂಗಳೂರಿಗೆ ನಾಚಿಕೆಗೇಡಿನ ವಿಚಾರ. ಯಾಕಂತ ಹೇಳಿದ್ರೆ ಸಾಕಷ್ಟು ಜನರು ಉದ್ಯೋಗಾಕಾಂಕ್ಷಿಗಳು ಅಲ್ಲಿದ್ರು. ಅಂದ್ರೆ 4,000 ಉದ್ಯೋಗಸ್ಥರು ಅಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಅವರೆಲ್ಲರೂ ಕೂಡ ಇವಾಗ ಬೇರೆಡೆ ಶಿಫ್ಟ್ ಆಗ್ತಿದ್ದಾರೆ. ಎಲ್ಲೋ ಒಂದ್ ಕಡೆ ಇದು ಜಾಗತಿಕ ಮಟ್ಟದಲ್ಲಿ ಬೆಂಗಳೂರು ಕುಸಿಲಿಕ್ಕೂ ಕೂಡ ಇದು ಕಾರಣ ಆಗುವಂಥದ್ದು. ಅದ್ರ ಜೊತೆಗೆ ಸಾಕಷ್ಟು ಬಾರಿ ಮನವಿಯನ್ನ ಮಾಡಿದ್ರು. ಕಳೆದ 5 ವರ್ಷಗಳಿಂದಲೂ ಕೂಡ ಈ ಒಂದು ಬೆಳ್ಳನಂದೂರು ರಸ್ತೆ ಭಾಗದಲ್ಲಿ ಏನಿದೆ ಆ ಒಂದು ರಸ್ತೆ ಗುಂಡಿಯನ್ನ ಮುಚ್ಚಿ ಅಂತ ಸಾಕಷ್ಟು ಬಾರಿ ಮನವಿಯನ್ನು ಕೂಡ ಕಂಪನಿಯವರು ಮಾಡ್ಕೊಂಡಿದ್ರು. ಆದ್ರೆ ಯಾವುದೇ ರೀತಿ ಅಂದಿನ BBMP ಆಗಿರ್ಬೋದು, ಇಂದಿನ GBA ಆಗಿರ್ಬೋದು, ಯಾವುದೇ ರೀತಿ ಇವರ ಅಳಲನ್ನ ಕೇಳಿರ್ಲಿಲ್ಲ. ಹೀಗಾಗಿ ಇದರಿಂದ ಬೇಸತ್ತು. ಅಂದ್ರೆ ಪ್ರಮುಖವಾಗಿ ಈ ಒಂದು ಕಂಪನಿಗೆ ಹೋಗ್ಲಿಕ್ಕೆ ಕೇವಲ ಬೆಳ್ಳಂದೂರು ಆ ಒಂದು ಸುತ್ತಮುತ್ತ ಭಾಗದಲ್ಲಿ ಆ ಒಂದು ಕಂಪನಿಯನ್ನ ತಲುಪಲಿಕ್ಕೆ 1.5 ಗಂಟೆ ಬೇಕಾಗಿತ್ತು. ಅದ್ರ ಜೊತೆಗೆ ಹೆವಿ ಸಿಕ್ಕಾಪಟ್ಟೆ ಧೂಳು ಕೂಡ ಇತ್ತು. ಇದರಿಂದ ನಾನಾ ಕಾಯಿಲೆಗಳು ಕೂಡ ಬರ್ತಾ ಇತ್ತು. ಇದರಿಂದ ನಮ್ಮ ಕಂಪನಿಯ ಸಿಬ್ಬಂದಿಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಹೀಗಾಗಿ ನಾವು ಈ ಒಂದು ಕಂಪನಿಯನ್ನ ಬೇರೆಡೆ ಸ್ಥಳಾಂತರ ಮಾಡ್ತೀವಿ ಅಂತ ಹೇಳಿ ಸ್ವತಃ ಆ ಒಂದು ಕಂಪನಿಯ CEO ರಾಜೇಶ್ ಅವರು ತಿಳಿಸಿರುವಂಥದ್ದು. ಜೊತೆಗೆ ಇದನ್ನ ಅಂದ್ರೆ ಒಂದು ಕಂಪನಿ ಬೇರೆ ಕಡೆ ಸ್ಥಳಾಂತರ ಆಯ್ತು ಅಂತ ಹೇಳಿದ್ರೆ ಬೆಂಗಳೂರಿಗೆ ಸಾಕಷ್ಟು ಲಾಸ್ ಆಗುತ್ತೆ. ಹಾಗೆ ಪ್ರಮುಖವಾಗಿ ಬೆಂಗಳೂರು ಮುಂದುವರಿಲಿಕ್ಕೂ ಕೂಡ ಇದು ಎಲ್ಲೋ ಒಂದ್ ಕಡೆ ತಡೆಗೋಡೆ ಅಂತಾನೆ ಹೇಳ್ಬೋದು. ಅದನ್ನ ತಡೆದಿಟ್ಕೊಳ್ಳಕ್ಕೆ ಇದು ಆಗ್ತಾ ಇದೆ. ಈ ಒಂದು ರಸ್ತೆ ಗುಂಡಿ ಕಾರಣ ಆಗ್ತಿದೆ ಅನ್ನೋದು ನಿಜಕ್ಕೂ ಕೂಡ ನಾಚಿಕೆಗೇಡಿನ ವಿಚಾರ. ಇದನ್ನ GBA ಖಂಡಿತವಾಗ್ಲೂ ಕೂಡ ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ. ಏನು DCM DK ಶಿವಕುಮಾರ್ ಅವರು ಹೇಳಿದ್ರು, ದೇವ್ರು ಬಂದ್ರು ಕೂಡ ನಮ್ಮ ಬೆಂಗಳೂರನ್ನ ಸರಿ ಮಾಡಕ್ ಆಗಲ್ಲ ಅಂತ ಹೇಳಿ. ಆದ್ರೆ ನಾವು ಗಮನಿಸಿದಂಗೆ ಕಳೆದ 2-3 ದಿನದ ಹಿಂದೆ ವಿದೇಶಿಗನೊಬ್ಬ ಮಾಡಿದಂತಹ ವಿಡಿಯೋಗೆ ಫುಟ್ಪಾತ್ ಸರಿಯಿಲ್ಲ ಅಂತ ಹೇಳಿ ವಿಡಿಯೋ ಮಾಡಿದ ತಕ್ಷಣನೇ ಅಲ್ಲಿ ಫುಟ್ಪಾತ್ ಅನ್ನ ಕ್ಲೀನ್ ಮಾಡಿ ಕೇಂದ್ರ ಪಾಲಿಕೆಯ ಕಮಿಷನರ್ ಅಲ್ಲಿ ಇಡ್ಲಿ ವಡೆಯನ್ನ ತಿಂದು ನಾವು ಬೆಂಗಳೂರನ್ನ ಸ್ವಚ್ಛವಾಗಿ ಇಡ್ತೀವಿ, ಜೊತೆಗೆ ಬೆಂಗಳೂರನ್ನ ನಾವು ಸರಿಪಡಿಸ್ತೀವಿ ಅಂತ ಹೇಳಿ ಒಂದು ವಿಡಿಯೋವನ್ನ ಮಾಡ್ತಾರೆ. ಆದ್ರೆ ಬೆಂಗಳೂರಿನ ಜನರು ಇದ್ರ ಬಗ್ಗೆ ಸಾಕಷ್ಟು ಬಾರಿ ಮನವಿಯನ್ನು ಕೂಡ ಮಾಡಿದ್ರು. ಯಾವುದೇ ರೀತಿ ಪರಿಹಾರ ಇಲ್ಲಿ ಇನ್ನೂವರೆಗೂ ಸಿಕ್ಕಿಲ್ಲ. ಹೀಗಾಗಿ DCM DK ಶಿವಕುಮಾರ್ ಅವರು ಇದನ್ನ ಗಂಭೀರವಾಗಿ ಪರಿಗಣಿಸಿ ಬೆಂಗಳೂರಿನ ರಸ್ತೆಗಳನ್ನ ಸರಿಪಡಿಸಬೇಕಾಗತ್ತೆ ಸಿಂಧೂರ. ಇಲ್ಲ ಅಂತ ಹೇಳಿದ್ರೆ ಮತ್ತಷ್ಟು ಕಂಪನಿಗಳು ನಿಜಕ್ಕೂ ಕೂಡ ಬೆಂಗಳೂರನ್ನ ಬಿಟ್ಟು ಬೇರೆ ಬದಿ ಅಂದ್ರೆ ಮುಂಬೈ ಅಥವಾ ಡೆಲ್ಲಿಗೆ ಸ್ಥಳಾಂತರ ಆಗುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಾಗಿದೆ ಸಿಂಧೂರ. ಥ್ಯಾಂಕ್ ಯು ಸುಷ್ಮಿತಾ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.